ಇವತ್ತು ವೆಲ್ಕಮ್ ಕಂಪ್ನಿದು ಹೈಬ್ರಿಡ್ ಪಪ್ಪಾಯ WS46 ಅಂತೇಳಿ ಹೈಯೆಸ್ಟ್ ಇಳುವರಿ ಬರ್ತಕ್ಕಂಥ ಪಪ್ಪಾಯಿ. ಬೇರೆ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಅತ್ಯುತ್ತಮವಾಗಿ ಬರ್ತಕ್ಕಂಥ ಇಳುವರಿಯಲ್ಲಿ ಆಗಿರ್ಬೋದು, ವೈರಸ್ ಕಡಿಮೆ ಇಳುವರಿಯಲ್ಲಿ ಅತ್ಯಂತ ಹೈಯೆಸ್ಟ್ ಬರ್ತಕ್ಕಂಥದ್ದು. ಇದು ಗಿಡ ಇನ್ನೂ 2 ಅಡಿಯಿಂದನೇ ಕಾಯಿ ಸ್ಟಾರ್ಟ್ ಆಗುತ್ತೆ. ಆ ಥರ ಕಾಯಿ ಉದ್ದವಾಗಿ ಬರ್ತಕ್ಕಂಥದ್ದು, ಕಾಯಿ ಇಳುವರಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಂಬ ಸ್ವೀಟ್ ಇರ್ತಕ್ಕಂಥದ್ದು, ಹಾಗೆ ಮತ್ತು ಉದ್ದ ಬರ್ತಕ್ಕಂಥ ಕಾಯಿ. ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಉತ್ತಮವಾಗಿರುತ್ತೆ. ಅಂದರೆ ವೆಲ್ಕಮ್ ಕಂಪ್ನಿದೊಂದು, ನೆಕ್ಸ್ಟು ಬೀಟಾ ಅಂತ ಬರುತ್ತೆ, ಇನ್ನೋಸೆಮ್ ಕಂಪ್ನಿದು 15-15 ನಂಬರ್ ಅಂತ ಬರುತ್ತೆ. ಅದೇ ರೀತಿಯಾಗಿ ರೆಡ್ ಲೇಡಿ ಅಂತ ಬರುತ್ತೆ. ಅವು 3 ಕಂಪ್ನಿ ಪಪ್ಪಾಯ ಕಂಪೇರ್ ಮಾಡಿದ್ರೆ ಅತ್ಯುತ್ತಮವಾಗಿ ಬರ್ತಕ್ಕಂಥದ್ದು. ಫಂಗಸ್ ಕಮ್ಮಿ, ವೈರಸ್ ಕಮ್ಮಿ, ಮಾರಾಟಗಾರರು ಅತಿ ಹೆಚ್ಚು ಕೇಳ್ತಕ್ಕಂಥದ್ದು ವೆಲ್ಕಮ್ ಕಂಪ್ನಿದೆ WS46 ಅಂತೇಳಿ. ಶ್ರೀ ಬೆಟ್ಟಮಲ್ಲೇಶ್ವರ ನರ್ಸರಿ ನಮ್ಮಲ್ಲಿ ಪ್ರತಿದಿನ ಅಂದರೆ ದಿನಕ್ಕೆ 500 ಮಿನಿಮಮ್ 500 ಸಸಿ ನಮ್ಮಲ್ಲಿ ಸೇಲಾಗುತ್ತೆ. ನಮ್ಮಲ್ಲಿ ದಿನ ನಮ್ಮಲ್ಲಿ ಮಿನಿಮಮ್ 10,000 ಸಸಿಗಳು ನಮ್ಮಲ್ಲಿ ಸ್ಟಾಕ್ ಇರ್ತವೆ. ಬುಕ್ಕಿಂಗ್ ಮಾಡ್ತಾರೆ, ಡೈಲಿ ಡೆಲಿವರಿ ಆಗ್ತಾ ಇರುತ್ತೆ. ಯಾರಿಗೆ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರು 9986675911. ಇನ್ನೊಂದು ಬಾರಿ ಹೇಳ್ತೀನಿ, 9986675911. ಈಗ ನೋಡಿ, ನಮ್ಮ ಬೆಡ್ಡಲ್ಲಿ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು ಅಭಿಷೇಕ್ ಅನ್ನೋರಿಗೆ 1800 ಸಸಿ ಕೊಟ್ಟಿದ್ದೀನಿ. ಈಗ ಸೆಕೆಂಡ್ ಡೆಲಿವರಿ ರೆಡಿ ಆಗಿರ್ತಕ್ಕಂಥದ್ದು ಶಿಕಾರಿಪುರಕ್ಕೆ ಸೊರಬ ಹತ್ರ ಲೋಡ್ ಆಗ್ತಾ ಇರೋದು ವೆಲ್ಕಮ್ ಕಂಪ್ನಿದು. ಅಡಿಕೆ ಗಿಡದ ಮಧ್ಯೆ 8-8-8-9 ಅವೆರಡರ ಗಿಡದ ಡಿಸ್ಟೆನ್ಸಲ್ಲಿ ಆ ಪಪ್ಪಾಯ ನಾಟಿ ಮಾಡಿ ಅಧಿಕ ಲಾಭ ಗಳಿಸ್ತಿರ್ತಕ್ಕಂಥ ರೈತರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಯಾರಾದರೂ ಮೊದಲನೇದಾಗಿ ಅಡಿಕೆ ಗಿಡ 2 ವರ್ಷ 3 ವರ್ಷ ಒಳಗಡೆ ಅಡಿಕೆ ಗಿಡ ಹಾಕಿದರೆ ಆ ಪಪ್ಪಾಯ ಸಸಿ ಒಂದು ಬೆಸ್ಟ್ ಕ್ರಾಪ್ ಮಾಡ್ಬೋದು, ಇಂಟರ್ ಕ್ರಾಪ್ ಥರ. ಓಕೆನಾ? ಗಿಡ ರೆಡಿಯಾಗಿರೋದು ಈಗ ಬೀಜ ಹಾಕಿದಿಂದ 62 ದಿವಸಕ್ಕೆ ರೆಡಿ ಇರತಕ್ಕಂಥ ಗಿಡ ಇಷ್ಟು ಹೈಟಲ್ಲಿರುತ್ತೆ. ಪ್ರತಿಯೊಂದು ಗಿಡಗಳು ಸಹ ಆಲ್ಮೋಸ್ಟ್ ಅಲ್ಲಿ 45 ದಿವಸ, 50 ದಿವಸ, 55 ದಿವಸದ ಮೇಲ್ಪಟ್ಟು 60 ದಿವಸದೊಳಗಡೆ ಗಿಡ ಹಾಕಿದರೆ ತುಂಬ ಚೆನ್ನಾಗೇ ಬರುತ್ತೆ. ಇದನ್ನು ನೋಡಿ, ಪ್ರತಿಯೊಂದು ಸಹ ಮೇಲಿಂದ 1/4 kg ಕವರಲ್ಲಿ ರೂಟ್ಸ್ಗಳು ಇಲ್ಲಿಂದ ಕೆಳಗಡೆವರೆಗೂ ಫುಲ್ ವೈಟ್ ರೂಟ್ಸ್ಗಳು ರೆಡಿಯಾಗಿರ್ತವೆ. 2 ತಿಂಗಳಾದರೆ ಈ ಥರ ಪೂರ್ತಿ ಕಪ್ಪು ರೂಟ್ ತುಂಬ ಆಗುತ್ತೆ. ನಿಮ್ಮಲ್ಲಿ ತಗೊಂಡೋಗಿ ಗಿಡ ಹಾಕಿದರೆ ಯಾವುದೇ ರೀತಿ ಸಾಯೋದಿಲ್ಲ. ಪಪ್ಪಾಯ ಸಸಿ ಎಷ್ಟು ಸ್ಟ್ರೆಂತ್ ಇದೆ, ವೈಟ್ ರೂಟ್ಸ್ಗಳು ಕೆಳಗಡೆವರೆಗೂ ಸುತ್ತಾ ಬರುತ್ತೆ. 2 ತಿಂಗಳಾದರೆ ಗಿಡಗಳು ಈ ಥರ ವೈಟ್ ಬೇರೆ ಬರುತ್ತೆ. ಇನ್ನು ತೆಗೆದಾಕ್ಬಿಟ್ರೆ ಹೊಲ ಜಮೀನಿಗೆ ಹಾಕ್ಬಿಟ್ರೆ ಹಾಗೆ ಫುಲ್ಲು ಬೇರುಗಳು ಜಮೀನು ಜೊತೆ ಬೆರೆತಾ ಹೋಗಿ ಗಿಡ ಹೆಲ್ದಿಯಾಗಿ ಬೇಗ ಸುಧಾರಿಸ್ಕೊಂಡು ಬೆಳೀತಾ ಹೋಗುತ್ತೆ, ಗ್ರೌತಾಗಿ ಬರುತ್ತೆ. ನೋಡಿರಿ, ಆಲ್ರೆಡಿ ಈಗ ಡೆಲಿವರಿಗೆ ರೆಡಿ ಇರ್ತಕ್ಕಂಥ ಲೋಡ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ದೆ ಹಾಗೆ. ನೋಡಿರಿ, ಮುಂದೆ ಟ್ರೈಯಲ್ಲಿ 35 ಸಸಿ ಥರ ನಾವು ಈ ಥರ ಪ್ಯಾಕಿಂಗ್ ಮಾಡಿ ಟ್ರೈಯಲ್ಲಿ ತುಂಬಿ ಅವ್ರು ಯಾವ ಜಾಗ ಬೇಕೋ ಆ ಕಡೆ ನಮ್ಮದು ಲೋಡು ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಅಡ್ವಾನ್ಸ್ ಬಂದು ಇಲ್ಲೆಲ್ಲ ಬುಕ್ ಮಾಡ್ಕೊಂಡು ಪೇಮೆಂಟ್ ಮಾಡ್ತಾರೆ. ಇವರು ಪ್ರಕಾಶ್ ಅಂತೇಳಿ ನಮ್ಮ ನರ್ಸರಿ ಇನ್ಚಾರ್ಜ್ ನೋಡ್ಕೊಳೋರು. ಪ್ರತಿಯೊಂದು ಸಹ ಗೈಡ್ಲೈನ್ಸ್ ಅವರು ಕೊಡ್ತಾರೆ, ನಾವು ಕೊಡ್ತೀವಿ. ಪಪ್ಪಾಯಿ ಸಸಿ ಅವರೇ ಲೋಡ್ ಮಾಡ್ತಿರೋದು. ಇವಾಗ ಹೊರಗಡೆ ಸೊರಬಕ್ಕೆ ಲೋಡ್ ಆಗ್ತಾ ಇರೋದು. ಇವತ್ತಿನ ದಿನ ನಮ್ಮ ಪಪ್ಪಾಯಿ ಸಸಿ ಎಷ್ಟು ಲೋಡ್ ಆಗಿದೆ ಅಂತೇಳಿ ಅವರೇ ಹೇಳ್ತಾರೆ. 1600 ಪಪ್ಪಾಯಿ ಸಸಿ ಸೊರಬಕ್ಕೆ ಲೋಡ್ ಆಗಿದೆ. ಇನ್ನು 600 ಪಪ್ಪಾಯಿ ಸಸಿ ಶಿಕಾರಿಪುರ ತಾಲೂಕು ಒಂದು ಪಕ್ಕದ. ಅವಾಗಲೇ ಹೇಳಿದೆ, ಅಡಿಕೆ ಗಿಡದಲ್ಲಿ ಇಂಟರ್ ಕ್ರಾಪ್ ಬೆಳೆದು ಅಡಿಕೆ ಇನ್ನು 4 ವರ್ಷ ತನಕ ನಮ್ಗೆ ಯಾವುದೇ ರೀತಿ ಆದಾಯ ತಂದು ಕೊಡೋಲ್ಲ. ಅದ್ರ ಜೊತೆ ನಾವು ಪಪ್ಪಾಯ ಮಾಡಿದ್ರೆ ಅದರಲ್ಲಿ ಹೆಚ್ಚು ಲಾಭ ಮಾಡ್ಬೋದು. 3 ವರ್ಷ ತನಕ 2 ವರ್ಷ ತನಕ ನಾವು ಚೆನ್ನಾಗಿ ಬೆಳೆದಂಗೆ 6 ತಿಂಗಳು ಸ್ಟಾರ್ಟ್ ಆಗುತ್ತೆ. ಅಡಿಕೆ ಹಾಕಿ ನೀವು ಇದನ್ನು 1 ರೂಪಾಯಿನೂ ನಮಗೆ ಇನ್ಕಮ್ ಬರೋಲ್ಲ. ಆ ಗ್ಯಾಪಲ್ಲಿ ನಾವು ಪಪ್ಪಾಯ ಬೆಳಿಬೋದು. ಅದರಲ್ಲಿ ವೆಲ್ಕಮ್ ನೋಡಿ ಹೇಳಿದ್ನಲ್ಲ, ಅದು 6 ತಿಂಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 2 ವರ್ಷ ತನಕ ಇಳುವರಿ ಬರುತ್ತೆ. ಪ್ರತಿಯೊಂದು ಗಿಡನ ವಾರ ನಾವು ಕಟ ಮಾಡ್ಬೋದು. ನಮಗೆ ಪ್ರತಿದಿನ ಹೆಂಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಅಡಿಕೆ ಬೆಳೆಯಲ್ಲಿ ಹೆಚ್ಚು ಸಜೆಷನ್ ಮಾಡ್ತೀವಿ, ಹೆಚ್ಚು ಲಾಭನೂ ಮಾಡ್ಬೋದು. 2 ವರ್ಷ ತನಕ ನಾವು ಅಡಿಕೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಇರೋಲ್ಲ. ಇದನ್ನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಇನ್ಕಮ್ ಬರ್ತಾ ಇರುತ್ತೆ. ಲಾಂಗ್ ಬೆಳೆ. ಈಗ ನೋಡಿದ್ರಲ್ಲ, ಅಡಿಕೆಗೆ ಹೇಗೆ ನಾವು ಲಾಭ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಪಪ್ಪಾಯಲ್ಲೂ ಸಹ ಲಾಭ ಮಾಡ್ಬೋದು. ಈಗ ಲಾಭ ಮಾಡಬೇಕಂತ ಇದ್ದರೆ, ಬೆಳೆ ಬೆಳಿಬೇಕು ಅಂತ ಇದ್ದರೆ, ನೀವು ಅಧಿಕ ಲಾಭ ಮಾಡಬೇಕಂತಿದ್ರೆ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ. ನಮ್ಮ ನಂಬರ್ ಬಂದುಬಿಟ್ಟು 9986675911. ನಮ್ಮ ನರ್ಸರಿ ಅಡ್ರೆಸ್ಸು ಶ್ರೀ ಬೆಟ್ಟಮಲ್ಲೇಶ್ವರ ಹೈಟೆಕ್ ನರ್ಸರಿ, ಸುರುವನ್ನೆ, ಸವಳಂಗ ರಸ್ತೆ, ನ್ಯಾಮತಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಮ್ಮ ನಂಬರಿಗೆ ಎನಿ ಟೈಮ್ ಕರೆ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಧನ್ಯವಾದ.